ಶುಭ ಸಂಧ್ಯಾ. ತಾವೆಲ್ಲರಿಗೂ ಯೋಗದ ಬಗ್ಗೆ ಗೊತ್ತುಂಟು, ಹೌದಾ? ತುಂಬ ಗೊತ್ತಿದೆ ಯೋಗ ಅಂತಂದ್ರೆ ಏನು ಅಂತ. ಎಲ್ಲರೂ ಯೋಗವನ್ನು ಮಾಡ್ತಾ ಇರ್ತಾರೆ, ನಿತ್ಯ ಯೋಗವನ್ನು ಮಾಡ್ತಾರೆ, ಪ್ರಾಣಾಯಾಮವನ್ನು ಮಾಡ್ತಾರೆ, ಧ್ಯಾನವನ್ನು ಮಾಡ್ತಾರೆ, ಮೆಡಿಟೇಷನ್ ಅಂತ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಅದು ಸರಿಯಾಗಿದೆ ಅಂತ ಯಾರು ಅನಲೈಸ್ ಮಾಡಿದ್ದೀರಾ? ನಿಜವಾಗಿ ನೀವು ಮಾಡೋದು ಮೆಡಿಟೇಷನ್ನೆಯ? ನಿಜವಾಗಿ ನೀವು ಮಾಡ್ತಾ ಇರೋದು ಪ್ರಾಣಾಯಾಮನೆಯ? ನಿಜವಾಗಿ ನೀವು ಮಾಡ್ತಾರೋ ಯೋಗನೆಯ ಅಂತ ಯಾರಾದರೂ ಅನಲೈಸ್ ಮಾಡಿದ್ದೀರಾ? ಕೆಲವೊಬ್ಬರು ಹೇಳ್ತಾರೆ ಕಾಲು ನೋವಿನ ಬಗ್ಗೆ ಅಂತ ಯೋಗಾಸನವನ್ನು ಮಾಡ್ತಾರೆ, ಬೆನ್ನೋವಿನ ಬಗ್ಗೆ ಅಂತ ಮಾಡ್ತಾರೆ. ಯೋಗ ಅಂತಂದ್ರೆ ಬೇರೆ, ಯೋಗಾಸನ ಅಂತಂದ್ರೆ ಬೇರೆ. ಇವತ್ತು ನಾನು ನಿಮಗೆ ಯೋಗ ಅಂತಂದ್ರೆ ಏನು ಅಂತ ಹೇಳ್ತೇನೆ. ಅಂದರೆ ಇಂಟ್ರೊಡಕ್ಷನ್ ಯೋಗದ ಬಗ್ಗೆ. ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತಾರೆ. ವೃತ್ತಿಗಳಲ್ಲೇ ತುಂಬ ವೃತ್ತಿಗಳಿದೆ, ಅದರಲ್ಲಿ ಚಿತ್ತವೃತ್ತಿಗಳು. ಚಿತ್ತವೃತ್ತಿ ಅಂತಂದರೆ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು, ಮೆದುಳಿಗೆ ಸಂಬಂಧಪಟ್ಟಂಥದ್ದು. ದೇಹವೃತ್ತಿ ಅಂತ ಹೇಳಿದ್ದಾರೆ ಅವರು? ಇಲ್ಲಲ್ಲ. ದೇಹವೃತ್ತಿ ಅಂತ ಹೇಳಿದರೆ ಓಕೆ ಆಗಿತ್ತು. ಓಹೋ, ಕೈ ನೋವಿಗೂ ಯೋಗವನ್ನು ಮಾಡ್ಬೋದು, ಬೆನ್ನು ನೋವಿಗೂ ಮಾಡ್ಬೋದು ಅಂತ ಹೇಳ್ಬೋದಿತ್ತು. ಆದ್ರೆ ಅವರು ಹೇಳಿದ್ದು ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳಿದರು. ಆದ್ದರಿಂದ ಯೋಗ ಹೇಳುವಂತಹದ್ದು ಮೇನ್ ಇಂಪಾರ್ಟೆನ್ಸ್ ಅದಿರುವಂತಹದ್ದು ಮನಸ್ಸಿಗೆ ಸಂಬಂಧಪಟ್ಟಂತಹದ್ದು ಯೋಗ. ಯೋಗದಲ್ಲಿ ಹೇಳುವಂತಹದ್ದು ಮನಸ್ಸನ್ನು ಹೇಗೆ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ. ನೆಕ್ಸ್ಟ್ ಬೇರೆ ಡೆಫಿನೇಷನ್ ಹೇಳ್ತಾರೆ, ಯುಜ್ಯತೆ ಅನೇನೈತಿ ಯೋಗ ಅಂತ ಹೇಳ್ತಾರೆ. ಯುಜ್ಯತೆ ಅಂತಂದರೆ ಎರಡನ್ನ ಸೇರಿಸುವಂತಹದ್ದು ಅಂತ. ದಟ್ ಜಾಯಿನ್ಸ್ ಟುಗೆದರ್, ಎರಡು ಕೂಡಿಸುವಂತಹದ್ದು ಯೋಗ ಅಂತಂದರೆ. ಎರಡು ಯಾವ್ಯಾವುದು ಹಾಗಿದ್ರೆ? ದೇಹ ಹಾಗೂ ಮನಸ್ಸು. ನಮ್ಮ ದೇಹವನ್ನು ಹಾಗೂ ಮನಸ್ಸನ್ನು ಸೇರಿಸುವಂಥದ್ದು ಯೋಗ ಅಂತ. ತುಂಬ ಸಮಯ ಏನಾಗತ್ತೆ ಅಂತಂದರೆ, ಫಿಸಿಕಲ್ ನೀವು ಇಲ್ಲಿದ್ದಿರ್ತೀರ, ಮೆಂಟಲಿ ನೀವು ಇಲ್ಲಿರೋದಿಲ್ಲ. ಫಿಸಿಕಲ್ ಬಾಡಿಯಲ್ಲಿ ಇರ್ತದೆ, ಅದರ ಥಿಂಕಿಂಗ್ ಬೇರೆ ಎಲ್ಲೋ ಇರ್ತದೆ. ಇವತ್ತು ಮನೇಲಿ ಏನಾಯಿತು, ಆಫೀಸಲ್ಲಿ ಏನಾಯಿತು, ಕೂತ್ಕೊಂಡಿರ್ತಾರೆ, ಇಲ್ಲಿ ನೋಡಲಿಕ್ಕೆ ಇಲ್ಲೇ ಇದ್ದಾರೆ, ಆದರೆ ಮೈಂಡ್ ಬೇರೆ ಕಡೆ ವರ್ಕ್ ಆಗ್ತಾ ಇರುತ್ತೆ. ಅದು ಆಗಬಾರ್ದು. ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ ಇದನ್ನು ಪ್ರಿವೆಂಟ್ ಮಾಡಬೇಕು. ಎಸ್ಪೆಷಲಿ ಮಕ್ಕಳಿಗೆ ಯೋಗ ತುಂಬ ಇಂಪಾರ್ಟೆಂಟ್ ಇದೆ. ಕ್ಲಾಸಲ್ಲಿ ಕೂತ್ಕೊಂಡಿರ್ತಾರೆ, ಬೋರ್ಡ್ ನೋಡ್ತಾ ಇರ್ತಾರೆ, ಏನು ಹೇಳ್ತಿದ್ದಾರೆ ಅಂತ ಗೊತ್ತಿರೋದಿಲ್ಲ. ಇವತ್ತು ಅಡುಗೆ ಏನು ಮಾಡಿದಾರಮ್ಮ, ನಿನ್ನೆ ಏನು ಮಾಡಿದರು, ಸಂಜೆ ಯಾವ ಆಟ ಆಡ್ಬೋದು, ಯಾವ ಫ್ರೆಂಡ್ಸ್ ಬರ್ತಾರೆ, ಇದ್ರ ಬಗ್ಗೆನೇ ಅವರು ಥಿಂಕಿಂಗ್ ಇರೋದ್ರಿಂದ ಆವಾಗ ಅವರಿಗೆ ಕಾನ್ಸಂಟ್ರೇಷನ್ ಮಾಡಿ ಏನು ಟೀಚ್ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಗ್ರಾಸ್ಪ್ ಮಾಡಲಿಕ್ಕೆ ಆಗೋದಿಲ್ಲ. ಯೋಗದಿಂದ ಈ ಒಂದು ಕಾನ್ಸಂಟ್ರೇಷನ್ನ ತರ್ಬೋದು ಅವರಿಗೆ. ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಮಕ್ಕಳನ್ನು ರೂಮಲ್ಲೇ ಹಿಡಿದಿಟ್ಕೊಳ್ಬೋದು. ಅದರ ಬೆನಿಫಿಟ್ ಇರುವಂಥದ್ದು ಯೋಗದಲ್ಲಿ. ಹೀಗೆ ಯೋಗದ ಬಗ್ಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗ್ತಾರೆ. ಇದರ ಹೊರತಾಗಿ ಯೋಗ ಹೇಳೋದಕ್ಕೆ ನೋಡಿ ಬೇರೆ ಡೆಫಿನೇಷನ್ ಕೂಡ ಇದೆ, ಹೌದಾ? ಅವನಿಗೆ ಒಂದು ಕೆಲಸ ಸಿಗಬೇಕಪ್ಪ ಎಲ್ಲಾದರೂ, ಅದು ಯೋಗ ಬೇಕು ಅವನಿಗೆ, ಅದು ಯೋಗ ಇದ್ದರೆ ಆಗ್ತದೆ ಅವನಿಗೆ ಅಂತ. ಅದು ಸಮಯ ಕೂಡ ಬರಬೇಕು ಅಂತ, ಯೋಗ ಬೇಕು ಅಂತ ಹೇಳ್ತಾರೆ, ಹೌದಾ? ಹಾಗಿದ್ರೆ ಆ ಯೋಗ ಬೇರೆ, ಈ ಯೋಗ ಬೇರೆ ಏನಾಗಿದ್ರೆ? ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ ಅಂತ ಹೇಳ್ತಾರೆ. ಸಿಗದೇ ಇರುವಂತಹದ್ದು ಅಪ್ರಾಪ್ತಸ್ಯ ಪ್ರಾಪ್ತಿ, ಸಿಗದೇ ಇರುವಂಥದ್ದು ಸಿಕ್ಕಾಗೋದು ಯೋಗನೇ. ಸಿಗಲಿಲ್ಲಾಗಿತ್ತು ಅವನಿಗೆ, ಈಗ ಸಿಕ್ತು, ಯೋಗ ಇತ್ತು, ಸಿಕ್ತು ಅಂತ. ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ ಅಂತ ಹೇಳ್ತಾರೆ ಅವ್ರಿಗೆ. ಒಂದು ಪೇಷಂಟು ಏನೋ ಸೀರಿಯಸ್ ಆಗಿ ಅಡ್ಮಿಟ್ ಆಗಿರ್ತಾರೆ ಆಸ್ಪತ್ರೆಗೆ. ಅವನಿಗೆ ಅಡ್ಮಿಟ್ ಮಾಡಿ ಚಿಕಿತ್ಸೆಯನ್ನು ಕೊಡ್ತಾರೆ, ಅವನಿಗೆ ಆರಾಮಾಗತ್ತೆ. ಆವಾಗ ನಾವು ಹೋಗ್ತೇವೆ ಆಸ್ಪತ್ರೆಗೆ, ರಿಲೇಟಿವ್ಸ್ ಎಲ್ಲ ಹೋಗ್ತಾರೆ, ಒಂದು ಯೋಗಕ್ಷೇಮ ವಿಚಾರಿಸ್ಕೊಂಬರ್ತೀನಿ ಅಂತ, ಹೌದಲ್ವ? ಹಣ್ಣಿಗಿಣ್ಣಲ್ಲಿ ತಗೊಂಡು ಹೋಗ್ತೇವೆ ನಾವು. ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಿಸ್ಯ ಪಾಲನಂ ಕ್ಷೇಮ. ಅವನು ಬಚಾವಾಗೋದೇ ಕಷ್ಟ ಇತ್ತು, ಅಥವಾ ನೋವು ಕಡಿಮೆ ಆಗೋದೇ ಕಷ್ಟದಲ್ಲಿತ್ತು, ಅಂತೂ ಇಂತೂ ಕಡಿಮೆ ಆಯಿತು,
ಚಿಕಿತ್ಸೆ ಕೊಟ್ಟು ಕಡಿಮೆ ಆಯಿತು. ಇಷ್ಟಕ್ಕೆ ಮುಗಿಲಿಲ್ಲ. ಪ್ರಾಪ್ತಿಸ್ಯ ಪಾಲನಂ ಕ್ಷೇಮ, ಪ್ರಾಪ್ತಿ ಆಗಿರುವಂತಹದ್ದು ಪಾಲನೆ ಮಾಡ್ಕೊಂಡು ಹೋಗಬೇಕು ಅಂತ. ಅದಕ್ಕಾಗಿ ನಾವು ಅವನಿಗೆ ಹಣ್ಣೆಲ್ಲ ಕೊಟ್ಟು, ನೋಡಪ್ಪ ಹುಷಾರಾಗಿರು, ಮತ್ತೆಲ್ಲ ತೊಂದರೆ ಮಾಡ್ಕೋಬೇಡ ಅಂತ ಹೇಳಿ ಅವನಿಗೆ ಒಂದು ಹಣ್ಣು ಏನೋ ಕೊಟ್ಟು ಬರುವಂಥದ್ದು. ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ಪಾಲನಂ ಕ್ಷೇಮ ಅಂತ ಹೇಳ್ತಾರೆ. ಹೀಗೆ ಯೋಗದ ಬಗ್ಗೆ ತುಂಬ ಡೆಫಿನಿಷನ್ಸ್ಗಳಿದೆ. ಅಂದರೆ ಇದರ ಮುಖ್ಯ ಅರ್ಥ ಏನು ಅಂತಂದ್ರೆ, ಇಲ್ಲಿ ನಾವು ನಮ್ಮ ದೇಹವನ್ನು ಹಾಗೂ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳುವಂಥದ್ದು. ಏನೇನು ಮಾಡಬೇಕು ಹಾಗಿದ್ರೆ ಹೇಳುವಂಥದ್ದು ಅಷ್ಟಾಂಗ ಯೋಗದಲ್ಲಿ ಹೇಳ್ತಾ ಬರ್ತಾರೆ. ಯಾರ್ಯಾರಿಗೆ ನಾವು ಯೋಗವನ್ನು ಕಲಿಸ್ಕೊಡ್ಬೋದು, ಎಲ್ಲರೂ ಅರ್ಹರಿರುವುದಿಲ್ಲ ಯೋಗ ಕಲೀಲಿಕ್ಕೆ. ಅದಕ್ಕೆ ಕೆಲವೊಂದು ಕ್ರೈಟೀರಿಯಾಗಳನ್ನು ಹೇಳ್ತಾ ಬರ್ತಾರೆ. ಯಮ ಹಾಗೂ ನಿಯಮವನ್ನು ಹೇಳ್ತಾ ಬರ್ತಾರೆ. 5 ಯಮ ಹಾಗೂ 5 ನಿಯಮವನ್ನು ಹೇಳ್ತಾ ಬರ್ತಾರೆ. ಡೂಸ್ ಆ್ಯಂಡ್ ಡೋಂಟ್ಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನು ಹೇಳ್ತಾರೆ. ಅಹಿಂಸಾ, ಸತ್ಯ, ಆಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಯಮಸು. ನಿಯಮಗಳು ಶೌಚ, ಸಂತೋಷ, ತಪ, ಸ್ವಾಧ್ಯಾಯ ಹಾಗೂ ಈಶ್ವರ ಪ್ರಣಿಧಾನವನ್ನು ಹೇಳ್ತಾರೆ. ಯಮ ಹಾಗೂ ನಿಯಮವನ್ನು ಹೇಳ್ತಾರೆ. ಇದನ್ನು ಯಾರು ಪಾಲಿಸ್ಕೊಂಡು ಹೋಗ್ತಾರೋ ಅವರಿಗೆ ನಾವು ಯೋಗವನ್ನು ಹೇಳ್ಕೊಡ್ಬೋದು. ಅಹಿಂಸೆಯನ್ನು ಪಾಲಿಸೋಂಗಿರಬೇಕು, ಸತ್ಯವನ್ನು ಹೇಳುವಂಗಿರಬೇಕು, ಆಸ್ಥೇಯವಾಗಿರಬೇಕು, ಅಂದರೆ ಕಳ್ತನ ಮಾಡಬಾರ್ದು ಅಂತ. ಬ್ರಹ್ಮಚರ್ಯವನ್ನು ಪಾಲಿಸೋಂಗಿರಬೇಕು ಹಾಗೂ ಅಪರಿಗ್ರಹ. ಅಪರಿಗ್ರಹ ಅಂತಂದರೆ ನಾವು ಯಾವುದನ್ನು ಯಾರ ಹತ್ರನೂ ಹಾಗೆ ತಗೋಬಾರ್ದು ಅಂತ, ಅಪರಿಗ್ರಹಗಳಾಗಿರಬೇಕು ಅಂತ. ನೀವು ನೋಡಿ, ಯಾವುದೇ ಒಬ್ಬರು ಮನೆಗೆ ಹೋಗ್ಬೋದು, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೋದು, ಏನು ಗಿಫ್ಟ್ ಹಿಡ್ಕೊಂಡು ಹೋಗ್ತೀರಿ, ಅದು ಅಪರಿಗ್ರಹನೇ. ಹೋಗಿ ನಾವು ಊಟ ಮಾಡ್ಕೊಂಬರ್ತೇವೆ, ಆ ಋಣ ನಮ್ಗೆ ಇರಬಾರ್ದು ಅಂತ, ಅದಕ್ಕಾಗಿ ಅವ್ರಿಗೆ ಒಂದು ಗಿಫ್ಟ್ ಕೊಟ್ಟು ಬರುವಂಥದ್ದು, ಅದು ಅಪರಿಗ್ರಹನೇ. ನಮ್ಗೆ ಗೊತ್ತಿಲ್ಲ ನಾವು ಪಾಲನೆ ಮಾಡ್ತಾಯಿದ್ದೀವಿ. ಯಾವತ್ತು ನಾವು ಯಾವುದನ್ನು ಕೂಡ ಯಾರನ್ನು ಫ್ರೀಯಾಗಿ ತಗೋಬಾರ್ದು, ಅದಕ್ಕೆ ಅಪರಿಗ್ರಹ ಅಂತ ಹೇಳಿರುವಂಥದ್ದು. ನಮ್ಗೆ ಆ ಋಣ ಬೇಡ ಅಂತ ಏನುಂಟ ಕೊಡಬೇಕು. ಹಾಗೂ ಶೌಚ, ನಾವು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ದೇಹವನ್ನು ಶುದ್ಧವಾಗಿಟ್ಕೊಳ್ಬೇಕು. ಶೌಚ. ಸಂತೋಷ, ಖುಷಿಯಿಂದ ಇರಬೇಕು, ಸಿಕ್ಕದ್ದಕ್ಕೆ ಖುಷಿ ಇರಬೇಕು. ಪಕ್ಕದ ಮನೆ ಕಾರ್ ತಗೊಂಡ, ಅವ ಸ್ಲ್ಯಾಬ್ ಮನೆ ಹಾಕತ್ತ, ನಾನು ಹಂಚಿನ ಮನೆ ಅಂತ ಬೇಜಾರು ಮಾಡ್ಕೊಳ್ಬಾರ್ದು. ಇನ್ನೊಬ್ಬರ ಬಗ್ಗೆ ಕಂಪೇರ್ ಮಾಡ್ಕೊಳ್ಳದೆ ನಮಗೆ ಸಿಕ್ಕದ್ರ ಬಗ್ಗೆ ಖುಷಿ ಇರಬೇಕು. ನಾ ಇವತ್ತಿಷ್ಟಾರು ಇದ್ನಲ್ಲ, ಮುಂಚೆ ಹೆಂಗಿದ್ದೆ, ಇವತ್ತಿಷ್ಟಾರು ಇದ್ದೆ, ಅದ್ರ ಬಗ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ತಪ ಅಂದರೆ ನಾವು ಜಪಗಳನ್ನು ಹಾಗೂ ಮೆಡಿಟೇಷನನ್ನು ಮಾಡಲಿಕ್ಕೆ ಕೂತ್ಕೊಳ್ಳಿಕ್ಕೆ ರೆಡಿ ಆಗಬೇಕು ಮಾನಸಿಕವಾಗಿ. ಸ್ವಾಧ್ಯಾಯ, ಸೆಲ್ಫ್ ಸ್ಟಡಿಂಗ್, ನಾವು ನೋಡ್ಬೇಕು, ಅದ್ರ ಬಗ್ಗೆ ನಾವು ಕಲ್ತ್ಕೊಳ್ಳೋಂಗಿರಬೇಕು. ಲಾಸ್ಟಿಗೆ ಈಶ್ವರ ಪ್ರಣಿಧಾನದ ಬಗ್ಗೆ ಹೇಳ್ತಾರೆ. ಈಶ್ವರ ಪ್ರಣಿಧಾನ ಸರೆಂಡರ್ ಆಗುವಂಥದ್ದು. ಕಲೀಲಿಕ್ಕೆ ಬಂದಾಗ ನೀವು ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗಿ ಸರೆಂಡರ್ ಆಗಬೇಕು. ಅದಕ್ಕೆ ಅಲ್ಲಿ ಹಾಗೆ ಹೇಳ್ಕೊಟ್ಟಿದ್ರು, ಇಲ್ಲಿ ಹೀಗೆ ಹೇಳ್ಕೊಟ್ಟಿದ್ರು, ನನಗಿದ್ರ ಬಗ್ಗೆಲ್ಲ ಗೊತ್ತುಂಟು ಹೇಳುವಂಥದ್ದಿದ್ದರೆ ದಯವಿಟ್ಟು ಮತ್ತೆ ಕಲೀಲಿಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ನೀವು ಕಂಪ್ಲೀಟಾಗಿ ಸರೆಂಡರ್ ಆಗ್ತೀರ ಹೇಳಿದ್ರಷ್ಟೇ ಹೌದು. ಈಶ್ವರ ಪ್ರಣಿಧಾನ ಅಂತ ಹೇಳಿರುವಂಥದ್ದು. ಗುರು ಇದ್ದಲ್ಲಿ ನೀವು ಹೋದಾಗ ಕಂಪ್ಲೀಟಾಗಿ ಅವ್ರೇನು ಹೇಳ್ತಾ ಹೇಳೋದನ್ನು ಕೇಳ್ಕೊಳ್ಬೇಕು. ನನಗೆ ಗೊತ್ತಿದೆ ಅಂತ ಹೇಳ್ಕೊಂಡು ನೀವು ಇದ್ದಾಗ ಡೆಫಿನೆಟ್ಲಿ ನಿಮಗೆ ಸಕ್ಸಸ್ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈಶ್ವರ ಪ್ರಣಿಧಾನ ಅಂತ ಹೇಳಿರುವಂಥದ್ದು. ಸಂಪೂರ್ಣವಾಗಿ ನಾವು ಇನ್ವಾಲ್ವ್ ಆಗಬೇಕು ಅದರಲ್ಲಿ. ಹೀಗೆ ಯಮ ಹಾಗೂ ನಿಯಮದ ಬಗ್ಗೆ ಹೇಳ್ತಾರೆ. ನಂತರ ಸ್ಟಾರ್ಟ್ ಆಗುವಂತಹದ್ದು ಆಸನ. ಆಸನ ಬಗ್ಗೆ ಜಸ್ಟ್ ಒಂದು ಲೈನಲ್ಲಿ ಹೇಳಿ ಮುಗಿಸ್ತಾರೆ. ಸ್ಥಿರಂ ಸುಖಂ ಆಸನಂ ಅಂತ. ನೀವು ಕುತ್ಕೊಂಡಾಗ ನಿಮ್ಗೆ ಕಂಫರ್ಟೇಬಲ್ ಆಗಿರಬೇಕು, ಸ್ಥಿರವಾಗಿರಬೇಕು ನೀವು, ಹಾಗೂ ಸುಖವಾಗಿರಬೇಕು, ಸ್ಟೇಬಲ್ ಇರಬೇಕು ಹಾಗೂ ಕಂಫರ್ಟೇಬಲ್ ಇರಬೇಕು. ಇಟ್ ಶುಡ್ ಬಿ ಸ್ಟೇಬಲ್ ಆ್ಯಂಡ್ ಕಂಫರ್ಟೇಬಲ್. ಅವರು ಆ ಪೋಸ್ಚರಲ್ಲಿ ಕಂಫರ್ಟೇಬಲ್ ಇದ್ದಾರೆ, ಅವರು ಆ ಪೋಸ್ಚರಲ್ಲಿ ಕಂಫರ್ಟ್ ಇದ್ದಾರೆ, ಅಮ್ಮ ಅವರು ಕಂಫರ್ಟೇಬಲ್ ಇದ್ದಾರೆ, ಅವರು ಅವ್ರು ಕಂಫರ್ಟೇಬಲ್ ಅದು. ಸ್ಥಿರಂ ಸುಖಂ, ಆರಾಮಾಗಿ ಸ್ಟೇಬಲ್ ಆಗಿ ಕಂಫರ್ಟೇಬಲ್ ಕೂತ್ಕೊಂಡಿದ್ದಾರಲ್ಲ, ಮುಗೀತು. ಅದು ಆಸನ ಅಂತ. ಆ ಪೋಸ್ಚರಲ್ಲಿ ನೀವು 1 ತಾಸು 2 ತಾಸು 3 ತಾಸು ಕೂತ್ಕೊಳ್ಳೋಂಗಿರ್ಬೇಕು. 60 ಆಸನ 70 ಆಸನ ದಿವ್ಸಕ್ಕೆ ಮಾಡೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಒಂದು 4-5 ಆಸನ ಆದರೂ ನೆಕ್ಸ್ಟ್ ಸ್ಟೆಪ್ಪಿಗೆ ಹೆಲ್ಪ್ ಆಗುವಂಥದ್ದು, ಪ್ರಾಣಾಯಾಮ ಮಾಡಲಿಕ್ಕೆ ಹೆಲ್ಪ್ ಆಗುವಂಥದ್ದು.
ಕೆಲವೊಬ್ರು ನೆಲ ಕೂತ್ಕೊಳ್ಳಿಕ್ಕೆ ಆಗದೆ ಇರ್ಬೋದು, ಕುರ್ಚಿ ಮೇಲೆ ಕೂತ್ಕೋಬೋದು. ಅಟ್ಲೀಸ್ಟ್ ಕೂತ್ಕೊಳ್ಳೋದು ಮುಖ್ಯ ಅಂತ ಅಷ್ಟೊತ್ತು. ನೀವು ನೆಲಕ್ಕೆ ಕೂತ್ಕೊಳ್ತಿರೋ ಕುರ್ಚಿ ಮೇಲೆ ಕೂತ್ಕೊಳ್ತಿರೋ ಹೇಳೋದು ಇಂಪಾರ್ಟೆಂಟ್ ಅಲ್ಲ. ಸ್ಥಿರವಾಗಿ ಹಾಗೂ ಸುಖವಾಗಿ ಕೂತ್ಕೊಳ್ಳೋದು ಇಂಪಾರ್ಟೆಂಟ್. ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತಾರೆ. ಅದಕ್ಕಾಗಲಿ ಪದ್ಮಾಸನದಲ್ಲಿ ಕೂತ್ಕೊಂಡಾಗ, ವಜ್ರಾಸನದಲ್ಲಿ ಕೂತ್ಕೊಂಡಾಗ, ಸುಖಾಸನದಲ್ಲಿ ಕೂತ್ಕೊಂಡಾಗ ಮೂಲಾಧಾರ ಚಕ್ರ ಹೇಳುವಂತಹದ್ದು ಪೆರಿನಿಯಂ ಭೂಮಿಗೆ ತಾಗತ್ತೆ. ಆವಾಗ ಚಕ್ರಗಳು ಸ್ಟಿಮ್ಯುಲೇಟ್ ಆಗಿ ಸಿದ್ಧಿಗಳು ಬೇಗ ಸಿಗತ್ತೆ. ಅದಕ್ಕಾಗಿ ನಾವು ಆಸನವನ್ನು ಹೇಳುವಂಥದ್ದು. ಈ ಆಸನ ಕೂತ್ಕೊಂಡ್ರೆ ಬೆಸ್ಟು, ಪದ್ಮಾಸನ ಬೆಸ್ಟು, ವಜ್ರಾಸನ ಬೆಸ್ಟು ಅಂತ ಹೇಳೋದು. ಯಾಕೆ ಅಂತಂದರೆ ಸಿದ್ಧಿ ಬೇಗ ಆಗಲಿ ಅಂತ, ಸಾಧನೆ ಬೇಗ ಮಾಡಲಿಕ್ಕಾಗಲಿ ಅಂತ ನಾವು ಪೋಸ್ಟರ್ಸ್ಗಳನ್ನು ಹೇಳಿರುವಂಥದ್ದು. ನಿಂತ್ಕೊಂಡು ಮಾಡೋ ಆಸನಗಳಿವೆ, ಕೂತ್ಕೊಂಡು ಮಾಡೋ ಆಸನಗಳಿವೆ, ಪ್ರೋನ್ ಆ್ಯಂಡ್ ಸುಪೈನ್, ಬೇರೆ ಬೇರೆ ಆಸನಗಳಿವೆ. ಇವೆಲ್ಲದನ್ನು ಕೂಡ ನಾವು ಅಳವಡಿಸ್ಕೊಳ್ಬೋದು. ಆದರೆ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಲಿಕ್ಕೆ, ಪ್ರಾಣಾಯಾಮವನ್ನು ಮಾಡಲಿಕ್ಕೆ ಕೂತ್ಕೊಂಡು ಮಾಡುವಂಥ ಆಸನಗಳನ್ನು ಹೆಚ್ಚಿಗೆ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಬರುವಂಥದ್ದು ಪ್ರಾಣಾಯಾಮ. ಪ್ರಾಣಾಯಾಮ ಹೇಳುವಂಥದ್ದು ನಮ್ಮ ಉಸಿರನ್ನು ಕಂಟ್ರೋಲ್ ಮಾಡುವಂಥದ್ದು, ಬ್ರೀದಿಂಗ್ ಕಂಟ್ರೋಲ್ ಅಂತ ಹೇಳ್ತಾರೆ. ಪೂರಕ, ಕುಂಭಕ ಹಾಗೂ ರೇಚಕವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಸೂರ್ಯನಾಡಿ ಹಾಗೂ ಚಂದ್ರನಾಡಿ ಅಂತ ಇರುತ್ತೆ ಬಾಡಿಯಲ್ಲಿ. ಆ ನಾಡಿಯನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಹೇಳೋವಂಥದ್ದು ನಾವು ಪ್ರಾಣಾಯಾಮದಲ್ಲಿ ಮಾಡುವಂಥದ್ದು. ಅದೆಲ್ಲ ಮತ್ತು ತುಂಬ ವೆರೈಟೀಸ್ ಬರುತ್ತೆ. ಜಸ್ಟ್ ಅನುಲೋಮ ವಿಲೋಮ, ಭಸ್ತ್ರಿಕ ಪ್ರಾಣಾಯಾಮ, ನಾಡಿ ಶುದ್ಧಿ ಪ್ರಾಣಾಯಾಮ, ಸೂರ್ಯನಾಡಿ ಪ್ರಾಣಾಯಾಮ, ಚಂದ್ರನಾಡಿ ಪ್ರಾಣಾಯಾಮ, ಭ್ರಾಮರಿ, ಶೀತಲಿ, ಶೀತ್ಕಾರಿ, ಸದಂತ, ಉಜ್ಜಾಯಿ, ಕಪಾಲಭಾತಿ ಪ್ರಾಣಾಯಾಮ, ಹೀಗೆ ತುಂಬ ಪ್ರಾಣಾಯಾಮಗಳು ಬರುತ್ತೆ. ಪ್ರತಿಯೊಂದಕ್ಕೂ ಆದ ಅದರದ್ದೇ ಇಂಪಾರ್ಟೆನ್ಸ್ ಇದೆ. ಯಾರಿಗೆ ಕಫ ಸಮಸ್ಯೆ ಇರುತ್ತೆ ಅವರು ಉಜ್ಜಾಯಿ ಪ್ರಾಣಾಯಾಮನ ಹೆಚ್ಚಿಗೆ ಮಾಡ್ಬೋದು, ನಮ್ಮದಲ್ಲಿ ಹೀಟನ್ನು ಹೆಚ್ಚಿಗೆ ಮಾಡುವಂಥದ್ದು. ಯಾರಿಗೆ ತುಂಬ ಹೀಟ್ ಪ್ರಕೃತಿ ಇರುತ್ತೋ ಅವರು ಶೀತಲಿ, ಶೀತಕಾರಿ ಹಾಗೂ ಸದಂತ ಪ್ರಾಣಾಯಾಮವನ್ನು ಮಾಡ್ಬೋದು. ಹೀಗೆ ಬೇರೆ ಬೇರೆ ವೆರೈಟೀಸ್ಗಳಿದೆ. ಇನ್ನೊಮ್ಮೆ ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಪ್ರಾಣಾಯಾಮ ಬಗ್ಗೆ ಹೇಳಲಿಕ್ಕೆ ಒಂದು ದಿವಸ ಬೇಕು, ಒಂದು ಕ್ಲಾಸ್ ಅದ್ರ ಬಗ್ಗೆನೇ ಬೇಕು. ಪ್ರಾಣಾಯಾಮ, ಧಾರಣ, ಧ್ಯಾನ ಹಾಗೂ ಸಮಾಧಿ. ಪ್ರತ್ಯಾಹಾರ, ಧಾರಣ, ಧ್ಯಾನ ಹಾಗೂ ಸಮಾಧಿ. ಸಮಾಧಿ ಸ್ಥಿತಿ ಅಂತ ಕೆಲವೊಬ್ರು ಏನು ತಿಳ್ಕೊಂಡಿರ್ತಾರೆ ಅಂತಂದರೆ ಅಲ್ಲಿಗೆ ಅವ್ರದ್ದು ಮುಗೀತು ಅಂತ. ಹಾಗೇನಿಲ್ಲ. ಸಮಾಧಿ ಸ್ಥಿತಿ ಅಂದರೆ ಎಲ್ಲವುದನ್ನು ಗೆದ್ದು ಬಂದಿರುವಂಥವನು ಅಂತ, ಸತ್ತೋದವನು ಅಂತ ಅಲ್ಲ. ಕೆಲವೊಬ್ಬ ಸಮಾಜ ಸ್ಥಿತಿಗೆ ಹೋಗಿದ್ದಾರೆ ಅಂತಂದ್ರೆ ಮುಗೀತು ಹೇಳಿ, ಹಾಗೇನಿಲ್ಲ. ಸಮಾಜ ಸ್ಥಿತಿಗೆ ಹೋಗಿ ವಾಪಸ್ ಬರ್ಬೋದು. ಈ ಗೇನ್ ನಾಲೆಜ್. ಮೆಡಿಟೇಷನ್ ಮಾಡಬೇಕಿದ್ರೆ ನಾವು ಇಷ್ಟೋ ದಿನ ಮೆಡಿಟೇಷನ್ ರೂಮಿಗೆ ಹೋಗ್ತೇವೆ. ಆ್ಯಕ್ಚುಲಿ ನೀವು ಎಲ್ಲದನ್ನು ಸರ್ವೇಂದ್ರಿಯಗಳನ್ನು ಹೊತ್ತಟಲ್ಲಿ ಇಟ್ಕೊಂಡ್ರೆ ನೀವು ಮೆಡಿಟೇಷನ್ ರೂಮಿಗೆ ಹೋಗೋದು ಬೇಡ, ಎಲ್ಲ ಹೋಗೋದು ಬೇಡ. ಎಷ್ಟೇ ಆ ಕಡೆ ಈ ಕಡೆ ಸೌಂಡ್ ಇದ್ರೂ ಕೂಡ ನೀವು ಮೆಡಿಟೇಷನ್ ಮಾಡ್ಬೋದು. ನಾವೀಗ ಮೆಡಿಟೇಷನ್ ಮಾಡ್ತಾಯಿದ್ವಿ. ಕೆಲವೊಬ್ರು ಹೇಳ್ತಾರೆ ನಾನು ಮೆಡಿಟೇಷನ್ ಮಾಡ್ತೀನಿ, 1 ತಾಸು ಮೆಡಿಟೇಷನ್ ಮಾಡ್ತೀನಿ, 2 ತಾಸು ಮೆಡಿಟೇಷನ್ ಮಾಡ್ತೀನಿ. ಅದು ಮೆಡಿಟೇಷನ್ ಅಲ್ಲ. ಅದು ನೀವು ಮೌನವಾಗಿ ಕೂತ್ಕೊಂಡಿದ್ದೀರಿ ನೀವಷ್ಟೇ. ಮೆಡಿಟೇಷನ್ ಬಗ್ಗೆ ಹೇಳಬೇಕು ಅಂತಂದರೆ ಅದಕ್ಕೆ ಒಂದು ಕ್ಲಾಸ್ ಬೇಕು. ನಿಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಣಾಯಾಮದ ಬಗ್ಗೆ ಡಿಟೇಲ್ ಆಗಿ, ಪ್ರತ್ಯಾಹಾರ, ಧಾರಣ, ಧ್ಯಾನ ಹಾಗೂ ಸಮಾಧಿ ಬಗ್ಗೆ ಹೇಳ್ತಾನೆ. ಇದಿಷ್ಟು ಒಂದು ಸೆಟ್ಟಲ್ಲಿ ಹೇಳ್ಬೋದು. ಫಸ್ಟಿಗೆ ಹೇಳಿದ 4 ಬಾಹ್ಯವಾಗಿ ಹೇಳುವಂಥದ್ದು, ಬಾಹ್ಯ ಯೋಗ ಅಂತ ಹೇಳ್ತಾರೆ. ನೆಕ್ಸ್ಟ್ 4 ಇರುವಂಥದ್ದು ಅಭ್ಯಂತರ ಯೋಗಗಳು, ಪ್ರತ್ಯಾಹಾರ, ಧಾರಣ, ಧ್ಯಾನ ಹಾಗೂ ಸಮಾಧಿ. ಇದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ಹೇಳೋದು ಕಷ್ಟ. ಫಸ್ಟ್ 4 ಬಾಹ್ಯ ಯೋಗ ಇರೋದ್ರಿಂದ ನಾವು ಈಸಿಲಿ ಎಕ್ಸ್ಪ್ಲೇನ್ ಮಾಡೋದು ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ 4 ಹೇಳಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ಪ್ರತ್ಯಾಹಾರ ಅಂತಂದ್ರೇನು, ಧಾರಣ ಅಂತಂದ್ರೇನು, ಧ್ಯಾನ ಅಂತಂದ್ರೇನು, ಸಮಾಧಿ ಅಂತಂದ್ರೇನು ಅಂತ ನಿಮ್ಗೆ ಹೇಳ್ತೇನೆ. ರಮಣಿ ಮಹರ್ಷಿಗಳ ವಿಶೇಷತೆ ಏನು ಅಂತಂದರೆ ಅವರು ಕ್ಷಣ ಮಾತ್ರದಲ್ಲಿ ಅವರು ಸಮಾಧಿಗೆ ಹೋಗ್ತಿದ್ರಂತೆ. ಅದು ಅವರ ವಿಶೇಷತೆ. ಅವ್ರು ಗಾಡ್ಸ್ ಗಿಫ್ಟ್ ಅಂತದ್ದು. ಅವ್ರು ಸಾವು ಅಂತಂದ್ರೆ ಏನು ಹೇಳೋದನ್ನು ಅವರು ನೋಡಿದವರು. ಅದ್ರ ಬಗ್ಗೆ ಒಂದು ಪುಸ್ತಕನೇ ಬರೆದಿದ್ದಾರೆ. ಅನುಭವ ಹೇಗಿತ್ತು, ಸಾವಿನ ಅನುಭವ ಹೇಗಿರ್ತದೆ ಹೇಳೋದನ್ನು. ಅವರಿಗೆ ಆ ಒಂದು ದೈವಿದತ್ತವಾಗಿ ಬಂದಿರುವಂಥದ್ದು, ಕೆಲವೊಬ್ಬರಿಗೆ ಅದು ಗಾಡ್ಸ್ ಗಿಫ್ಟ್ ಬಂದಿರುವಂಥದ್ದು. ಹೀಗೆ ಅಷ್ಟಾಂಗ ಯೋಗದ ಬಗ್ಗೆ ಹೇಳ್ತಾರೆ. ನಂತರ ಹಠಯೋಗಕಾರರು ಬಂದವರು ಬೇರೆ ಬೇರೆ ಆಸನಗಳ ಬಗ್ಗೆ ಹೇಳ್ತಾ ಹೋದರು. ಆಸನಗಳ ಬಗ್ಗೆ ಹೇಳಿದರು, ಷಟ್ಕ್ರಿಯಾ ಬಗ್ಗೆ ಹೇಳಿದರು. ಹೀಗೆ ಯೋಗದ ಬಗ್ಗೆ
ತುಂಬ ಇದೆ ಹೇಳ್ತಾ ಹೋದರೆ. ಇವತ್ತು ಕೆಲವೊಂದು ಹಣ್ಣುಗಳನ್ನು ತಂದು ಇಟ್ಟಿದ್ದಾರೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿ ಬೆಲ್ಲ ಇಟ್ಟಿದ್ದಾರೆ, ಜಾಗ್ರಿ ಪೌಡ್ರ್, ಇದು ಬೆಲ್ಲದ ಪುಡಿ. ಇದು ಮಿರಾಕಲ್ ಫ್ರೂಟ್ ಅಂತ ಹೇಳ್ತೇವೆ, ನೋಡಿದ್ರೆ ಇದನ್ನ ಮಿರಾಕಲ್ ಫ್ರೂಟ್ ಅಂತ. ಇದು ವಾಟರ್ ಆ್ಯಪಲ್, ಇದು ಅಂಜೂರ, ಫಿಗ್, ಕೆಂಪು ಅಂಜೂರ ಅಂತ ಹೇಳ್ತಾರೆ. ಚೆನ್ನಾಗಿ ಹಣ್ಣಾದರೆ ಹೀಗೆ ಸಿಪ್ಪೆ ಸುಲಿಬೋದು, ಹೀಗೆ ಚೆನ್ನಾಗಿ ಹಣ್ಣಾದರೆ. ಇದು ಓಪನ್ ಮಾಡಿದರೆ ಜೇನುತುಪ್ಪ ಟೈಪ್ ಇದೆ ನೋಡಿ, ಹನಿ ಟೈಪ್ ಇದೆ. ಇವೆಲ್ಲ ಹನಿ ಕನ್ಸಿಸ್ಟೆನ್ಸಿ. ಹಾಂ, ಇದರಲ್ಲಿ 2 ರೀತಿಯ ಮ್ಯಾಜಿಕನ್ನು ಮಾಡ್ಬೋದು. ಈಗ 2 ರೀತಿಯ ಮ್ಯಾಜಿಕನ್ನು ಮಾಡ್ಬೋದು. 1 2 3 4 5 6 7 8 ಎಷ್ಟು ಜನ ಇದ್ದಾರೆ? 3 6 9 10. ಹಾಂ, ವೈಟ್ ಮಾಡಬೇಕಾಗತ್ತೆ ಅದಕ್ಕೆ. ಸ್ನೇಹಪರದವರಿಗೆ ಬೇಡ. ಯಾರಾದ್ರೂ ಒಬ್ಬರು ತಿಂದು ಹೇಳಿ, ಇದು ಹುಳಿ ಇದೆಯಾ ಸ್ವೀಟ್ ಇದೆಯಾ ಅಂತ. ಇದು ಸ್ವೀಟ್ ಇದೆಯಾ ಹುಳಿ ಇದೆಯಾ ಹೇಳಿದೆ. ಅಂದರೆ ಹುಳಿ ಇರೋದೇನು ರುಬೇಕಾಯ್ತು. ಈಗ ಹುಳಿ ಇಲ್ಲಲ್ಲ, ಸ್ವೀಟೇ ಉಂಟು ಇದು. ಮಿರಾಕಲ್ ಫ್ರೂಟ್ ಮ್ಯಾಚ್ ಮಾಡಬೇಕು, ಹುಳಿ ರುಬೇಕಾಯ್ತು ಏನಾದ್ರು. ಸ್ಟಾರ್ ಫ್ರೂಟ್ ತಗೋಬಾ, ಕಮರಣ್ಣು ತಗೋಬಾ, ಗೊತ್ತಾ? ಒಂದು ಪ್ಲೇಟ್ ಹಾಕು, ಚಾಕು ತಗೋಬಾ. ಹಾಂ, ಲಿಂಬು ತಂದು ನೋಡಿಲ್ಲ, ಸ್ಟಾರ್ ಫ್ರೂಟು ತಗೋಬಾ. ನೋಡಿ, ಇಷ್ಟು ಸೆಕೆ ಇದೆ, ಕಂಪ್ಲೀಟಾಗಿ ಡಿಹೈಡ್ರೇಷನ್ ಇದೆ ಹೊರಗಡೆ. ಎಷ್ಟು ಒಳಗಡೆ ಪಲ್ಪ್ ಇದೆ ನೋಡಿ ಒಂದ್ಸಲ, ಜಸ್ಟ್ ಒಳಗಡೆ ಎಷ್ಟು ಹನಿ ಇದೆ ನೋಡಿ, ಜೇನುತುಪ್ಪ ಎಷ್ಟಿದೆ ಎಲ್ಲರಿಗೂ ತೋರಿಸಿ. ಚೆನ್ನಾಗಿ ಹಣ್ಣಾದಷ್ಟೇ ಆ ಕನ್ಸಿಸ್ಟೆನ್ಸಿ ಬರುತ್ತೆ, ಜೆಲ್ ಟೈಪ್ ಇರ್ತದೆ, ಹನಿ ಟೈಪ್ ಇರುತ್ತೆ. ಚೆನ್ನಾಗಿ ಅದು ಹಣ್ಣಾದರೆ ಆ ಕನ್ಸಿಸ್ಟೆನ್ಸಿ ಬರುತ್ತೆ. ಹೌದು ಹೌದು, ಚೆನ್ನಾಗಿ ಹಣ್ಣಾದರೆ ಸಿಪ್ಪೆ ತೆಗಿಬೋದು ಇದ್ರದ್ದು. ನೋಡಿ, ಇದನ್ನು ನೀವು ಯುಟೆರಸ್ಸಿಗೆ ಕಂಪೇರ್ ಮಾಡ್ಬೋದು, ಗರ್ಭಾಶಯಕ್ಕೆ. ಇದೇ ಟೈಪ್ ಇರುತ್ತೆ, ಹೌದಾ? ಸೆಕ್ರೇಷನ್ಸ್ ಇದೆ ಒಳಗಡೆಗೆ. ಇದು ಕೆಳಗಡೆ ಪಾರ್ಟು, ಯೋನಿದ್ವಾರದ ಕೆಳಗಡೆ ಬಂತು. ಇದು ಡಿಫ್ರೆಂಟ್ ಲೇಯರ್ಸ್ ಆಫ್ ದ ಯುಟ್ರಸ್ಸಿಗೆ ಕಂಪೇರ್ ಮಾಡ್ಬೋದು. 1 2 3 ಲೇಯರ್ ಬರುತ್ತೆ. ಒಳಗಡೆ ಎಂಡೋಮೆಟ್ರಿಯಮ್, ಇದು ಮಯೋಮೆಟ್ರಿಯಮು, ಪೆರಿಮೆಟ್ರಿಯಮು. ಒಳಗಡೆ ಸೆಕ್ರೇಷನ್ಸ್ ಇರುತ್ತೆ. ಎವ್ರಿ ಮಂತ್ ಅದು ಶೆಡ್ಡಿಂಗ್ ಆಗಿ ಹೋಗುವಂಥದ್ದು ಒಳಗಡೆ ಇರುವಂಥ ಒಂದು ಎಂಡೋಮೆಟ್ರಿಯಮ್. ಇದು ಮಿಡ್ಲ್ ಒಂದು ಲೇಯರ್ ಇದೆ, ಮಸಲ್ಸ್ ಟೈಪ್ ಇದೆ. ಇದು ನೋಡಿ, ಇದು ಸ್ಕಿನ್ ಆಯಿತಾ, ತೆಗೆತಿರುವಂಥದ್ದು ಸ್ಕಿನ್ ಆಯಿತು. ನೆಕ್ಸ್ಟ್ ಮತ್ತೊಂದು ಲೇಯರ್ ಇದೆ, ಇದನ್ನು ಕೂಡ ತೆಗಿಬೋದು ಹಾಗೆ ನೋಡಿ. ಇದ್ರ ಒಳಗಡೆ ಇರುವಂಥದ್ದು ಎಂಡೋಮೆಟ್ರಿಯಮ್ ಲೇಯರ್. ಹಾಗೆ ಕಂಪೇರ್ ಮಾಡ್ಬೋದು. ಇದು ಗರ್ಭಾಶಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಬ್ಲೀಡಿಂಗ್ ಸಮಸ್ಯೆ ಇರುವವರಿಗೆ, ಮೆನ್ಸಸ್ ಸರಿ ಆಗದೆ ಇರುವಂಥವರಿಗೆ, ತುಂಬ ಹೀಟ್ ಆಗುವವರಿಗೆ, ಅವರಿಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇದಿಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವು
ಮಾರ್ಕೆಟಿಗೆ ಹೋಗಿ ಡ್ರೈ ಫಿಗ್ ತಗೊಂಡ್ರೆ ನಿಮ್ಗೆ ರಿಸಲ್ಟ್ ಸಿಗೋದಿಲ್ಲ. ಒಣ ಅಂಜೂರ ಏನು ಸಿಗತ್ತಲ್ಲ ಮಾರ್ಕೆಟಲ್ಲಿ, ಅದನ್ನ ತಗೊಂಡು ನಿಮಗೆ ಈ ರಿಸಲ್ಟ್ ಸಿಗಲ್ಲ. ಅಷ್ಟು ಕೆಮಿಕಲನ್ನು ಹಾಕಿರ್ತಾರೆ ಅದನ್ನ ಡ್ರೈ ಮಾಡಲಿಕ್ಕೆ. ರಿಸಲ್ಟ್ಗಿಂತ ಸೈಡ್ ಎಫೆಕ್ಟೇ ಹೆಚ್ಚು. ಸಾಧ್ಯ ಆದರೆ ಫ್ರೆಶ್ ತಗೊಳ್ಳಿ. ಫ್ರೆಶ್ ಸಿಕ್ಕಿಲ್ಲ ಅಂದರೆ ತಗೊಳ್ಳೋದೇ ಇರೋದು ಬೆಸ್ಟ್. ಏನೇ ನೀವು ಎಂತ ನೆನೆಸಿ ಏನೇ ಮಾಡಿದ್ರು ಕೆಮಿಕಲ್ ಅಬ್ಸರ್ವ್ ಆಗಿರುತ್ತೆ ಒಳಗಡೆ. ತಗೊಳ್ಳಿಕ್ಕೆ ಹೋಗ್ಬೇಡಿ ಅಂತ. ಫ್ರೆಶ್ ಸಿಕ್ಕರೆ ತಗೊಳ್ಳಿ, ಇಲ್ಲ ತಗೊಳ್ಳಿಕ್ಕೆ ಹೋಗ್ಬೇಡಿ. ಪ್ರಿಸರ್ವ್ ಮಾಡಲಿಕ್ಕೆ ಆಗೋಲ್ಲ. ಇದನ್ನು ಎಂಥ ಡ್ರೈ ಮಾಡು ಪ್ರಿಸರ್ವ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಜಾಮ್ ಮಾಡ್ತೇವೆ, 1 ತಿಂಗಳು ಇಡ್ಲಿಕ್ಕೆ ಆಗೋದಿಲ್ಲ. ನಾವು ಸೀಲ್ ಮಾಡಿದ್ರೂ ಕೂಡ ನೀವು ಮನೆಗೆ ಹೋಗಿ ಓಪನ್ ಮಾಡಿ 10 ಡೇಸ್ ಅಷ್ಟೇ ಹಾಳಾಗುತ್ತೆ. ಪ್ರಿಸರ್ವೇಟಿವನ್ನು ಅಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಅದು ಹಾಳಾಗಬಾರ್ದು ಅಂತಂದರೆ. ಸ್ವಲ್ಪ ಸ್ವಲ್ಪ ಅಲ್ಲ ಅದು ಪರ್ಮಿಟೆಡ್ ಇರೋದು 2 to 3%. ಅಷ್ಟೆಲ್ಲ ಹಾಕಿದ್ರೆ ಏನಕ್ಕೂ ತಗೋದಿಲ್ಲ. ಅದಕ್ಕಾಗಿ ನಾವು ಮಾಡುವಂಥ ಜಾಮೂನ್ ನಿಮಗೆ ಇಡ್ಲಿಕ್ಕೆ ಬರುವುದಿಲ್ಲ. ಲೈಫ್ ಸ್ಪ್ಯಾನ್ ಇಲ್ಲ ಅದಕ್ಕೆ. ಅದಕ್ಕಾಗಿ ಹೇಳಿಬಿಡ್ತೇವೆ ತಗೊಂಡು ಹೋಗ್ಬೇಕಿದ್ರೆ ಬೇಗ ಖಾಲಿ ಮಾಡಿದ್ರೆ ತಗೊಂಡೋಗಿ. ಕಡೆ ಇಟ್ಕೊಂಡು ಹಾಳಾಯ್ತು ಅಂತ ನಮ್ಗೆ ಕಂಪ್ಲೇಂಟ್ ಬರುತ್ತೆ, ಫೋನ್ ಬರುತ್ತೆ, ನೀವು ಕೊಟ್ಟಿರೋ ಜಾಮ್ ಹಾಳಾಗೋಯ್ತು ಅಂತ. ಪ್ರಿಸರ್ವೇಟರ್ ಹಾಕಿದ್ರೆ ವರ್ಷಗಟ್ಟಲೆ ಇಡ್ಬೋದು. ಪ್ರಿಸರ್ವೇಟರ್ ಹಾಕದೇ ಇರೋದ್ರಿಂದ ತುಂಬ ಟೈಮ್ ಇಡಲಿಕ್ಕೆ ಆಗೋದಿಲ್ಲ ಅದನ್ನು. ಇದು ಹಾಗೆಯೇ ಕುಂಬಳಕಾಯಿಂದ ಲೇಹ ಮಾಡ್ತೇವೆ, ಕೂಷ್ಮಾಂಡ ರಸಾಯನ ಅಂತ. ಅದನ್ನು ಕೂಡ ಎಷ್ಟೇ ಮಾಡಿ, ಎಷ್ಟೇ ಕೃತದಲ್ಲಿ ಭರ್ಜನ ಮಾಡಿ, ಫ್ರೈ ಮಾಡಿ, ಏನೇ ಮಾಡಿ 1 ತಿಂಗಳ ಮೇಲೆ ಇಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಡ್ತಾರೆ ಅಂದರೆ ಪ್ರಿಸರ್ವೇಟರ್ ಹಾಕಿದ್ದಾರೆ ಅಂತಲೇ ಅರ್ಥ. ಸೆಲ್ಫ್ ಲೈಫು ತುಂಬ ಕಡಿಮೆ ಅವುಗಳದ್ದು. ಲಿಂಬೆ ಹಣ್ಣಿದೆ, ಇದಂತೂ ಹುಳಿ ಇದ್ದೇ ಇರುತ್ತೆ. ಇದು ಹುಳಿ ಪಸಿವೆ ಎರಡೂ ಇರ್ಬೋದು. ಸ್ಟಾರ್ ಫ್ರೂಟ್ ಅಂತ ಹೇಳ್ತೇವೆ. ಮಕ್ಕಳಿಗೆ ಆಟ ಆಡಲಿಕ್ಕೆ ನೋಡಲಿಕ್ಕೆ ಸ್ಟಾರ್ ಕಣ್ಣಂಗೆ ಕಾಣುತ್ತೆ ಅಂತ. ಹೀಗೆ ಸ್ಟಾರ್ ಟೈಪ್ ಇರ್ತದೆ ಅಂತ, ಸ್ಟಾರ್ ಫ್ರೂಟ್. ಅಂತ ಪಕ್ಕ ಸ್ಟಾರ್ ಇದ್ದಂಗೆ ಇದೆ ಸ್ಟಾರ್. ಇದಂತೂ ಹುಳಿ ಇರಬೇಕಪ್ಪ. ತಿಂದು ಹೇಳ್ಬೇಕು ಯಾರಾದರೂ ಹುಳಿ ಉಂಟಾ ಇಲ್ಲ ಅಂತ. ನೋಡ್ತೀರಾ, ತಿಂದು ನೋಡ್ಬೇಡಿ. ನೀವು ತಿನ್ಬಿಡಿ, ತೊಂದರೆ ಇಲ್ಲ. ಉಳ್ದವ್ರಿಗೆ ಮತ್ತಿದೆ. ಫಸ್ಟಿಗೆ ಬೇಡ ಹೇಳ್ತಾರೆ, ಕಡೆಗೆ ಬೇಕು ಹೇಳ್ತಾರೆ. ಈಗ ಹೇಗೆ ಸ್ವೀಟ್ ಇದೆಯಾ ಹುಳಿ ಇದೆಯಾ? ಇದು ಸ್ವೀಟೇ ಇದೆ, ಸ್ವೀಟ್ ಇಲ್ಲ. ಹುಳಿ ಇದೆಯಾ? ಮತ್ತೊಂದು ಅದು ಸ್ವೀಟ್ ಇದೆಯಾ? ಸ್ವೀಟ್ ಇದೆ. ಇದು ನೋಡಿ, ಸ್ವಲ್ಪ ಅಷ್ಟು ತಿನ್ಬಿಡಿ, ಅರ್ಧಷ್ಟೇ ತಿನ್ನಿ. ಹಾಂ, ಹುಳಿ ಇದೆಯಾ? ಅಲ್ಲ, ಒಂಚೂರು ಟೇಸ್ಟ್ ನೋಡಿ, ಸ್ವಲ್ಪ ಸಾಕು. ಹುಳಿ ಇದೆಯಾ? ಹಾಗೆ ಇಟ್ಕೊಳ್ಳಿ. ಪಕ್ಕ ಹೇಳಿಬಿಡಿ ಎಲ್ಲರಿಗೂ ಹುಳಿ ಇದೆ ಅಂತ ಹೇಳಿ. ಲಿಂಬೆ ಹಣ್ಣು ಹುಳಿ ಇದೆ ಅಂತ ಹೇಳಿ. ಹಾಂ, ಎಸ್. ಯಾಕೆಂತ ಕಡೆಗೆ ಲಿಂಬೆಹಣ್ಣು ಹುಳಿ ಇಲ್ಲ ಅಂತಂದ್ರೆ ಕಷ್ಟ ಅಲ್ವಾ? ಅದಕ್ಕಾಗಿ ಸ್ನೇಹಪಾನ ಬಿಟ್ಟು ಉಳಿದವರಿಗೆಲ್ಲ ಕೊಡ್ಬೋದು. ಸ್ನೇಹಪಾನದವರು ಪ್ರೀತಿಶರಿಗೆ ಬೇಡ, ಇವ್ರಿಗೆ ಬೇಡ, ಅವ್ರಿಗೆ ಬೇಡ, 3 ಜನರಿಗೆ ಬೇಡ. ಉಳಿದವ್ರೆಲ್ಲ ಕೊಡ್ಲಿಕ್ಕೆ ಅಡ್ಡಿಲ್ಲ. ಒಂದೊಂದು ಹಣ್ಣು ಕೊಡಿ. ಚೆನ್ನಾಗಿ ಚ್ಯೂ ಮಾಡಿ ತಿನ್ನಬೇಕು. ಚೆನ್ನಾಗಿ ಚ್ಯೂ ಮಾಡಿ, ಬೀಜವನ್ನು ಹಾಗೆ ಇಟ್ಕೊಳ್ಳಿ. ಚ್ಯೂ ಮಾಡಿ, ಹಾಂ, ಚ್ಯೂ ಮಾಡಿ.
ಅವನಿಗೊಂದು ಕೊಟ್ಟು ಬಿಡಿ. ಹಾಂ, ಹಣ್ಣು ತಿನ್ಲಿಕ್ಕೆ ಚೆನ್ನಾಗಿರ್ತದೆ. ಬೀಜವನ್ನು ಹಾಗೆ ಇಟ್ಕೊಳ್ಳಿ, ಬೀಜ ಇಟ್ಕೊಳ್ಳಿ, ಆರಾಮಾಗಿ ಚೂ ಮಾಡಿ. ಹಾಂ, ಮನಮೋಹನ್ ತಿನ್ನ. ವೆರಿ ಗುಡ್. ಎಲ್ಲರೂ ತಿಂದ್ರ? ಚೆನ್ನಾಗಿ ಚೂ ಮಾಡಿದ್ರ? ಬೀಜ ಇಟ್ಕೊಂಡಿರಿ. ಕಡೆಗೆ ನೀವು ಗಿಡ ಬೇಕು ಅಂತ ಹೇಳ್ತೀರಲ್ವಾ, ಅದೇ ಬೀಜನ ಹಾಕಿಬಿಟ್ರೆ ಗಿಡ ಆಗುತ್ತೆ. ತುಂಡಾಯ್ತಾ? 2 ಗಿಡ ಆಗತ್ತಂತ, ಚೆನ್ನಾಗೈತಂತ. ಹಳೆ ಕಾಲದಲ್ಲಿ ಹೇಳ್ತಿದ್ರು ನೋಡಿ, ಚಿಕ್ಕದಿರ್ಬೇಕಿದ್ರೆ ಬೀಜ ನುಂಗ್ಬಿಟ್ರೆ ಹುಕ್ಕಳಿಂದ ಗಿಡ ಆಗಿ ಬರುತ್ತೆ. ಇಲ್ಲಲ್ಲ ಶಾಲೆಗೆ ಹೋಗ್ಬೇಕಿದ್ರೆ ಹೇಳ್ತಿದ್ರಾ? ಈಗ ಗೊತ್ತಾಯ್ತು ನಿಮಗೆ, ಚಿಕ್ಕದಿರ್ಬೇಕೆ ಗೊತ್ತಿಲ್ಲಾಗಿತ್ತು. ಹೌದು. ಈಗ ಎಲ್ಲರಿಗೂ ಲಿಂಬೆಹಣ್ಣು ಹೋಳನ್ನು ಕೊಡಿ. ಲಿಂಬೆಹಣ್ಣು ಹೇಗಿದೆ ಅಂತ. ಅವರಂತೂ ಹುಳಿ ಇದೆ ಅಂತ ಹೇಳಿದ್ದಾರೆ ಅವರು. ಹಾಂ, ಹಾಂ, ಸುಳ್ಳು ಹೇಳಿದ್ದಾರೆ ಅವರು. ಹೌದಾ? ಅವ್ರು ನಿಮ್ಗೆ ಹಾಗಾದ್ರೆ ಹುಳಿ ಉಂಟು ಹೇಳಿದ್ರಲ್ಲ. ಹೌದು, ಎಷ್ಟು ಬೇಕೋ ತಿನ್ಬೋದಲ್ಲ. ಇನ್ನು ನೀವೇನೇ ತಿಂದರೂ ಸ್ವೀಟ್ ಆಗತ್ತೆ. 2 ತಾಸು 2 ತಾಸದೆ. ಹುಳಿ ಎಷ್ಟೇ ಹುಳಿ ತಿಂದರೂ ಸ್ವೀಟ್ ಆಗತ್ತೆ. ಎಷ್ಟು ಹುಳಿ ತಿಂತಾರೋ ಸ್ವೀಟ್ ಆಗತ್ತೆ. ಈಗ ನೋಡಿ, ಸ್ಟಾರ್ ಫ್ರೂಟ್ ನೋಡಿ ಹೇಗಾಗತ್ತೆ ಅಂತ. ಈಗ ಸ್ಟಾರ್ ಫ್ರೂಟ್ ಅನ್ನು ಕೊಡಿ, ತುಂಬ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ. ಮಾತ್ರ ಶುಗರ್ ಪೇಷಂಟ್ ಯಾರಾದ್ರೂ ಸಕ್ಕರೆ ಬೇಕು ಅಂತ ಹೇಳಿದ್ರೆ ಇದನ್ನ ತಿನ್ಕೊಂಡು ಲಿಂಬೆಹಣ್ಣು ಶರಬತ್ತು ಕೊಡಿದ್ರೆ. ಎಲ್ಲರೂ ಏನು ಹೇಳಿದೆ ಹೇಳಿ, ಬೀಜ ಇಟ್ಕೊಳ್ಳಿ ಅಂತ ಹೇಳಿದೆ. ಈಗ ಗಿಡ ಕೇಳ್ತೀರಲ್ಲ ನೀವು, ಪಾಟ್ಲ್ ಮಾಡ್ಕೊಂಡ್ರೆ ಇತ್ತು. ಮೊದಲನೇ ಗಿಡ ಇಟ್ಕೊಂಡ್ಬಿಟ್ರೆ ಬೆಸ್ಟ್. ಸ್ಟಾರ್ ಫ್ರೂಟ್ ಆಗಿದೆ. ಈಗ ಡಿಫ್ರೆನ್ಸ್ ಅನ್ನಿಸ್ತಾ ಉಂಟಾ? ಈಗ ಲಿಂಬೆಹಣ್ಣು ಬೇಕಾ ಮತ್ತೆ ಯಾರಿಗಾದರೂ? ಲಿಂಬೆಹಣ್ಣಿಗೆ ಲಿಂಬೆಹಣ್ಣು ಎಲ್ಲರೂ ತಿಂತಾರೆ. ಅದು ಲಿಂಬೆಹಣ್ಣು ಎಲ್ಲರಿಗೂ ಸ್ವೀಟ್ ಆಗುತ್ತೆ. ಈಗ ಆವಾಗ ಲಿಂಬೆಹಣ್ಣು ಬೇಡ ಹೇಳ್ತಿದ್ರು, ಈಗ ಲಿಂಬೆಹಣ್ಣು ಬೇಕು ಹೇಳ್ತಾರೆ.
ಇದು ಸ್ವೀಟ್ ಇದೆಯಾ ನೋಡಿ. ಸ್ವೀಟ್ ಇಲ್ಲ, ಹುಳಿ ಇದ್ರೆ ಸ್ವೀಟ್ ಆಗುತ್ತೆ, ಹುಳಿ ಇಲ್ಲ ಅಂದ್ರೆ ಸ್ವೀಟ್ ಆಗಲ್ಲ. ಎಷ್ಟು ಹುಳಿ ಹೆಚ್ಚಿಗೆ ಇರುತ್ತೋ ಅಷ್ಟು ಸ್ವೀಟ್ ಹೆಚ್ಚಿಗೆ ಆಗುತ್ತೆ. ಮಜ್ಜಿಗೆ ಹುಳಿ ಇದ್ರೆ ಮಜ್ಜಿಗೆ ಸ್ವೀಟ್ ಆಗುತ್ತೆ. ಹ್ಞೂ 2 ತಾಸವರೆಗೆ ಎಫೆಕ್ಟ್ ಇರುತ್ತೆ, 2 hours. ನೀವು ತಿಂದು 1 ನಿಮಿಷದೊಳಗಡೆ ರಿಸಲ್ಟ್ ಬಂದಿದೆ, ಹೌದಾ? ವಿತಿನ್ ಎ ಮಿನಿಟ್. ಹರ್ಬಲ್ ಮೆಡಿಸಿನ್ ಸ್ಲೋ ಅಂತ ಹೇಳ್ತೇವೆ, ಆಯುರ್ವೇದ ಸ್ಲೋ ಅಂತ ಹೇಳ್ತೇವೆ, ಹೌದಾ? 1 ನಿಮಿಷನೂ ಆಗಿಲ್ಲ, ಅಷ್ಟು ಬೇಗ ನಿಮ್ಮದು ಇಡೀ ಚೇಂಜ್ ಆಯಿತು. ಓರಲ್ ಕ್ಯಾವಿಟಿ ಇದು ಸೆನ್ಸೇಷನ್ ಚೇಂಜ್ ಆಯಿತು. ಹಾಗೆ ಅಂಜೂರ ಹಣ್ಣು ಬೇಕಿದ್ರೆ ತಿನ್ಕೋಬೇಡಿ. ಅಂದರೆ ನೆಕ್ಸ್ಟ್ ನಾನು ಕೊಡೋದು ಮಧುನಾಶಿನಿ ಆಗಿರುತ್ತೆ, ಅದಕ್ಕೆ ಯಾರು ಬೇಕೋ ತಿನ್ನು. ನೆಕ್ಸ್ಟ್ ನಾನು ಕೊಡೋದು ಮಧುನಾಶಿನಿ ಆಗಿರೋದ್ರಿಂದ ನಿಮಗೆ ಸ್ವೀಟ್ ಅನಿಸಲ್ಲ. ಈಗ ತಿನ್ಕೋಬೇಡಿ ಅಂತದಕ್ಕಾಗಲ್ಲ. ಈಗ ನೀವೇನು ಮಾಡಿದ್ರಿ ಹೇಳಿ, ಅವ್ರು ನಿಮಗೆ ಲಿಂಬೆಹಣ್ಣು ಹುಳಿ ಇದೆ ಅಂತ ಹೇಳಿದರು, ಅದಾ? ಆದರೆ ಸ್ವೀಟ್ ಇತ್ತು. ಈಗ ನೀವು ಬೆಲ್ಲ ಸ್ವೀಟ್ ಉಂಟೋ ಸ್ವೀಟ್ ಇಲ್ವಾ ಅಂತ ಹೇಳಿ, ನೀವು ಅಷ್ಟೇ ತಗೊಳ್ಳಿ. ಇದು ಸ್ವೀಟ್ ಉಂಟಾ ಇಲ್ವಾ ಅಂತ ಹೇಳಿ. ಸ್ವೀಟ್ ಇದೆಯಾ? ಓಕೆ. ಈಗ ಅವ್ರು ಬೆಲ್ಲ ಸ್ವೀಟ್ ಇದೆ ಅಂತ ಹೇಳಿದ್ದಾರೆ, ಇದು ಬೆಲ್ಲ ಸ್ವೀಟ್ ಇದೆ ಅಂತ ಹೇಳಿದ್ದಾರೆ. ನೀವೆಲ್ಲರೂ ಸ್ವೀಟ್ ಉಂಟೋ ಇಲ್ಲ ಅಂತ ಹೇಳಬೇಕು. ಎಲ್ಲರಿಗೂ ಒಂದು ಎಲೆ ಕೊಡಿ, ಚೆನ್ನಾಗಿ ಜಗದು ನುಂಗಬೇಕು, ಚೆನ್ನಾಗಿ ಜಗದು ಎಲ್ಲ ಒಂದೊಂದು ಎಲೆ ಕೊಡಿ, ಎಲ್ಲರಿಗೂ ಕೊಡಿ. ಎಲ್ಲರಿಗೂ ಕೊಡಿ, ಸ್ನೇಹಪಾನ ಒಂದು ಬೇಡ. ಹೌದು, ಚೆನ್ನಾಗಿ ಜಗದು 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 ನಂತರ ಬೆಲ್ಲ ಹಾಗೆ ಇಟ್ಕೊಳ್ಳಿ. ಕಹಿ ಉಂಟಾ? ಕಹಿ ಉಂಟಾ ಸಿಹಿ ಉಂಟಾ? ಎಲ್ಲ ಕಹಿ ಉಂಟು. ಹಾಂ, ಮಾಡಿದ್ರು. ಓಕೆ, ಬೆಲ್ಲ ಹಾಗೆ ಇಟ್ಕೊಂಡಿದ್ರಲ್ಲ, ಈಗ ಬೆಲ್ಲ ಖಾಲಿ ಮಾಡಿದ್ರ? ಈಗ ನೋಡಿ, ಅವರು ಬೆಲ್ಲ ಸಿಹಿ ಇದೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ನೀವೀಗ ಸಿಹಿ ಉಂಟೋ ಇಲ್ಲ ಅಂತ ಹೇಳಬೇಕು. ಈಗ ಅವ್ರೇನು ಹೇಳಿದ್ರು ಆವಾಗ? ಲಿಂಬೆಹಣ್ಣು ಹುಳಿ ಇತ್ತು ಅಂತ ಹೇಳಿದ್ರು, ಲಿಂಬೆಹಣ್ಣು ಸ್ವೀಟ್ ಉಂಟು ಅಂತ ಹೇಳಿದ್ರು. ಈಗ ಅವರು ಬೆಲ್ಲ ಸ್ವೀಟ್ ಇದೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಉಳಿದವರು ಬೆಲ್ಲ ಸ್ವೀಟ್ ಉಂಟೋ ಇಲ್ಲ ಅಂತ ಹೇಳಬೇಕು. ನೀವೀಗ ಕರೆ ಹೇಳಿದಾರೆ ಸುಳ್ಳು ಹೇಳಿದಾರೆ ಗೊತ್ತಾಗುತ್ತೆ. ಈಗ ಅವರಿಗೆಲ್ಲ ಕೊಡ್ತೀನಿ ಬೆಲ್ಲನ, ನೋಡುವ. ಈಗ ಯಾರ್ಯಾರು ತಿಂದ್ರು? ಈಗ ನೀವು ತಿಂದ್ರಿ, ನೀವು ತಿಂದ್ರಾ? ತಿಂದ್ರಿ ಎಲ್ಲ ಇಡೀ ಎಲೆ ತಿಂದ್ರಿ. ಮತ್ತೆ ಕೊಡ್ತೇನೆ, ಇಡೀ ಎಲೆ ತಿನ್ನಿ. ಮತ್ತಿದೆ ಎಲೆ ಬೇಕಿದ್ರೆ ಮತ್ತಿದೆ. ಹೌದು, ಮನ್ಮೋಹನ್, ಯು ಕ್ಯಾನ್ ಈಟ್, ಲೀವ್. ಎಸ್,
ನಿಮಗೆ ಬೇಕೇ, ನಿಮಗೆ ಅವಶ್ಯಕವಾಗಬೇಕು. ನೀವೇ ಬಿಟ್ರೆ ಹೆಂಗೆ? ನಿಮ್ಮ ಪರವಾಗಿ ಎಲ್ಲರೂ ತಿಂತಾ ಇದ್ದಾರೆ. ನೋಡಿ ತ್ಯಾಗ ಹೇಗಿದೆ ಅಂತ. ಸ್ನೇಹಪಾನದಿಂದ ಫ್ಯಾನ್ ತ್ಯಾಗ ಮಾಡಿದ್ರು ಎಲ್ಲರೂ. ಹಾಗೆ ಈಗ ನಿಮ್ಮ ಬಗ್ಗೆ ಅಂತ ಎಲ್ಲರೂ ತಿಂತಾ ಇದ್ದಾರೆ. ಇದನ್ನು ನೀವು ಚೂ ಮಾಡೋದು ಬೇಡ, ಜಗದು 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 ತಿನ್ಬೇಕು. ಅವ್ರು ಚೂ ಮಾಡ್ತಾ ಇದ್ದಾರೆ ಎಲ್ಲ ಇಟ್ಕೊಂಡು. ಜಗದು 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 ತಿನ್ಬೇಕು. ನೀವು ತಿಂದಿಲ್ಲ? ತಿಂದೆ ಒಂದೆಲ್ಲ ಸಾಕಾಗ್ತಲ್ಲ ಇನ್ನೊಂದು. ಬೆಲ್ಲ ನೋಡಿ, ಬೆಲ್ಲ ಸ್ವೀಟ್ ಉಂಟಾ ಇಲ್ಲ ಅಂತ ಹೇಳಿ. ಈ ಕಡೆಯಿಂದ ಹೋಗಿ ಫಸ್ಟಿಗೆ. ಅವ್ರು ಬೇಡ, ಅವ್ರು ಸ್ವೀಟ್ ಇದೆ ಹೇಳಿದಾರಲ್ಲ ಮತ್ತೆ. ಹಾಂ ಸ್ವೀಟ್ ಉಂಟಾ ಅದು? ಮತ್ತು ಸ್ವೀಟ್ ಉಂಟು ಹೇಳ್ತಾ ಇದ್ದಾರೆ. ಕಹಿ ಇದೆ ನೋಡಿ. ನೀವು ಸ್ವೀಟ್ ಉಂಟು ಹೇಳಿದ್ರಲ್ಲ. 3 hours ಇರೋದು ಅಲ್ಲ. ಅವರಿಗೂ ಕೇಳಿ. ಕಹಿ ಇಲ್ಲ, ಸ್ವೀಟ್ ಅಲ್ಲ. ಸ್ವೀಟ್ ಇದೆ ಅಂತ ಹೇಳಿದ್ರು ಅವರು. ನೀವೇನು ಹೇಳಿದ್ರೆ ಅವಾಗ? ಸ್ವೀಟ್ ಉಂಟು ಹೇಳಿದ್ರು ಮತ್ತೆ. ಸೀದಾ ಬಾಯ್. ಹಾಂ, ವೆರಿ ಗುಡ್. ಅಂಜೂರನ್ ಸ್ವೀಟ್ ಇತ್ತ ನೀವು ತಿಂದಾಗ? ಅಂಜೂರನ್ನು ಕೂಡ ನಿಮಗೆ ಸ್ವೀಟ್ ಅನ್ಸಲ್ಲ, ಸಾದಾ ಪ್ಲೇನ್ ಟೇಸ್ಟ್. ಹಾಂ, ಸಪ್ಪೆ ತಿನ್ನೋದೀಗ. ಹೇಗಿದೆ ಅಂಜೂರಣ್ಣು? ಇಲ್ಲ, ನೋಡಿ ಅವ್ರಿಗೆ ಟೇಸ್ಟ್ ಹೇಗುಂಟು ಕೇಳಿ. ಸಾದಾ ಪ್ಲೇನ್. ಮಧುನಾಶಿನಿ ಏನು ಮಾಡುತ್ತೆ ಅಂತಂದರೆ ಸ್ವೀಟ್ ಅಷ್ಟೇ ಬ್ಲಾಕ್ ಮಾಡುತ್ತೆ. ಕಹಿ ಇದ್ರೆ ಕಹಿ ಇರುತ್ತೆ, ಹುಳಿ ಇದ್ರೆ ಹುಳಿ ಇರುತ್ತೆ. ಸ್ವೀಟನ್ನಷ್ಟೇ ಬ್ಲಾಕ್ ಮಾಡುತ್ತೆ, ಬೇರೆ ಏನೂ ಮಾಡೋದಿಲ್ಲ. ಜಸ್ಟ್ ಇಟ್ ವಿಲ್ ಬ್ಲಾಕ್ ದ ಸ್ವೀಟ್ ಟೇಸ್ಟ್. ಟೇಸ್ಟ್ ಇಲ್ಲ.
ನೋಡಿ ವಿತಿನ್ 1 ಮಿನಿಟ್ ನಿಮ್ಗೆ ರಿಸಲ್ಟ್ ಬರ್ತಾ ಉಂಟು, ಹೌದಾ? ಎಲ್ಲ ಎಷ್ಟು ನಿಮಿಷ ಆಯಿತು? 1 ನಿಮಿಷ ಅಷ್ಟೇ. ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ರೆ ರಿಸಲ್ಟನ್ನು ಬೇಗ ಕೊಡ್ಬೋದು. ಆದರೆ ಪ್ಲ್ಯಾಂಟ್ ಫ್ರೆಶ್ ಇರಬೇಕು. ಇದೇ ಮಧುನಾಶಿನಿ ಎಲೆಯನ್ನು ನಾನು ಒಂದು 15 ದಿವಸ ಬಿಸಿಲಿಗೆ ಹಾಕಿದರೆ ಈ ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಇಲ್ಲ. ಒಣಗಿ 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 ಇದು ಪೊಟೆನ್ಸಿ ಹೋಗಿರುತ್ತೆ. ಇದನ್ನು 1 ವರ್ಷ ಬಿಟ್ಟರೆ ಈ ಟೇಸ್ಟ್ ನಿಮಗೆ ಸಿಗೋದಿಲ್ಲ. ಎಷ್ಟು ಬೇಗ ನಾವು ರೀಚ್ ಆಗ್ಬೋದು ಪೇಷಂಟಿಗೆ ಅಷ್ಟು ಬೇಗ ರಿಸಲ್ಟನ್ನು ಕೊಡ್ಬೋದು. ತ್ರಿಫಲ ಚೂರ್ಣ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, ತೊಗೊಂಡ್ರೆ ಪೇಷಂಟ್ ಮೋಷನ್ನೇ ಆಗೋಲ್ಲ ಅಂತ ಹೇಳ್ತಾರೆ. ಯಾಕಂತಂದರೆ ಆ ನಲ್ಲಿಕಾಯನ್ನು ಕೊಯ್ದು, ನಲ್ಲಿಕಾಯಿ ತಾರೆಕಾಯಿ ಎಣ್ಲೆಕಾಯನ್ನು ಕೊಯ್ದು ನಾವು ಒಂದು ಕಡೆ ಸ್ಟಾಕ್ ಇಟ್ಟು ಅದನ್ನು ರೈತ ತಗೊಂಡೋಗಿ ಫಾರ್ಮಸಿಗೆ ಕೊಟ್ಟು ಅಲ್ಲಿಂದ ಅವರು ಪೌಡ್ರ್ ಮಾಡಿ ಫಾರ್ಮಸಿಲಿಟ್ಟು ಪೇಷಂಟ್ ತೊಗೊಳ್ಳೋಲ್ಲಿವರೆಗೆ ಮೋರ್ ದೆನ್ 1 ಇಯರ್ ಆಗಿರುತ್ತೆ. ಸೈಡ್ ಎಫೆಕ್ಟ್ ಇಲ್ಲ, ಹೌದು, ಎಫೆಕ್ಟ್ ಇರೋದಿಲ್ಲ. ಫ್ರೆಶ್ ಇದ್ದರೆ ಅಲ್ವಾ ರಿಸಲ್ಟ್ ಸಿಗೋದು. ಫ್ರೆಶ್ ಇಲ್ಲ ಅಂತಂದರೆ ನಮಗೆ ಆ ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮುಂಚೆ ಹೇಗಿರ್ತಿತ್ತು, ನಾವು ವೈದ್ಯರು ಅಂತ ಇರ್ತಿದ್ರು, ಅವ್ರ ಮನೆಗೆ ಹೋಗಿ ಔಷಧಿ ಕುಡ್ಕೊಂಬರೋದಾಗಿತ್ತು. ಈ ಟೈಪ್ ಪ್ರಿಸ್ಕ್ರೈಬ್ ಮಾಡುವಂಥದ್ದು ಅಥವಾ ಬಾಟ್ಲ ತುಂಬ ಕೊಡೋ ಪದ್ಧತಿ ಎಲ್ಲ ಇಲ್ಲಾಗಿತ್ತು. ಅವ್ರ ಮನೆಗೆ ಹೋಗಿ ಕುಡ್ಕೊಂಬರೋದು. ಅವ್ರು ಆಗಿಂದ ಗಿಡ ತಗೊಬಂದು ಅರ್ದು ಕೊಡ್ತಿದ್ರು. ಅಲೋಪತಿಯಲ್ಲೂ ಕೂಡ ಫಸ್ಟಿಗೆ ಬೇರೆ ಬೇರೆ ಬಣ್ಣದ ನೀರು ಇರ್ತಿತ್ತು. ನೀಲಿದ ನೀರು, ಹಳದಿ ಬಣ್ಣದ ನೀರು, ಅದನ್ನೇ 1 ಡೋಸ್ ಕೊಟ್ಬಿಟ್ರೆ ಆಯಿತು, ಕುಡ್ಕೊಂಡು ಹೋಗೋದು ಅಷ್ಟೇ, ಮುಗೀತು. ಬಾಟ್ಲಿ ಹಿಡ್ಕೊಂಡು ಹೋಗ್ತದೆ, ನೆನಪುಂಟ ನಿಮಗೆ? ಮುಂಚೆಲ್ಲ ಆಸ್ಪತ್ರೆಗೆ ಹೋಗ್ಬೇಕಿದ್ರೆ ಗ್ಲಾಸ್ ಬಾಟ್ಲಿ ಹಿಡ್ಕೊಂಡು ಹೋಗ್ಬೇಕಿತ್ತು. ಬಾಟ್ಲಿ ತಂದ್ರೆ ಕೇಳ್ತಿದ್ರು. ತುಂಬ ಕೊಡ್ತಿದ್ರು ಅದಕ್ಕೆ. ಹೌದು. ಈಗ ಬೇರೆ ಬಿಡಿ ಅದು. ಹೀಗೆ ನಮ್ಮ ಒಂದು ಸೈನ್ಸು ಇಷ್ಟು ಲೇಟ್ ಆಗಲಿಕ್ಕೆ ಕಾರಣ ಅಂತಂದರೆ ನಾವು ಲೇಟ್ ಆಗ್ತಾ ಇದ್ದೀವಿ ಅಂತ. ಆಯುರ್ವೇದ ಲೇಟ್ ಹೇಳೋಕ್ಕಿಂತ ನಾವು ಲೇಟ್ ಆಗ್ತಾ ಇದ್ದೀವಿ ಅಂತ. ಎಷ್ಟು ನಾವು ಫ್ರೆಶ್ ಯೂಸ್ ಮಾಡ್ತೇವೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಇರ್ತದೆ. ಎಷ್ಟು ನಾವು ಲೇಟ್ ಆಗ್ತೇವೆ ರಿಸಲ್ಟ್ ಲೇಟ್ ಆಗುತ್ತೆ ಹೋಗ್ತದೆ. ಮಧುನಾಶಿನಿಯನ್ನು ದಿವಸ ನೀವು ತಗೊಂಡ್ರೆ ಪ್ಯಾಂಕ್ರಿಯಾಟಿಕ್ ಸೆಲ್ಸ್ ಆ್ಯಕ್ಟಿವೇಟ್ ಆಗುತ್ತೆ, ಬಿಟಾ ಸೆಲ್ಸ್ ಆ್ಯಕ್ಟಿವೇಟ್ ಆಗುತ್ತೆ, ಇನ್ಸುಲಿನ್ ಸೆಕ್ರೇಷನ್ಸ್ ನಾರ್ಮಲ್ ಬರುತ್ತೆ. ತಗೊಂಡು ಕೂಡಲೇ ಗುಳಿಗೆ ಸ್ಟಾಪ್ ಮಾಡ್ಬೋದು ಅಂತ ಅಲ್ಲ, ಕರೆಕ್ಟಾಗಿ ಡೈಲಿ ತಗೊಳ್ತಾ ಹೋದರೆ ಗ್ರ್ಯಾಜುವಲಿ ನೀವು ಟ್ಯಾಬ್ಲೆಟ್ನ ಕಡಿಮೆ ಮಾಡ್ತಾ ಬರ್ಬೋದು. ಇನಿಷಿಯಲಿ ಡಯಾಬಿಟಿಸ್ ಇದ್ದರೆ ಗುಳಿಗೆ ಸ್ಟಾರ್ಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ಮತ್ತೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಕರೆಕ್ಟಾಗಿ ರೆಗ್ಯುಲರ್ ತಗೊಳ್ತಾ ಹೋದರೆ ಆ ಗುಳಿಗೆನೇ ನೀವು ಲೈಫ್ ಲಾಂಗ್ ಮೇಂಟೆನೆನ್ಸ್ ಮಾಡ್ಬೋದು. ಇಲ್ಲ ಅಂತಂದರೆ ಆ ಗುಳಿಗೆ ತಾಗಲ್ಲ, ಮತ್ತು ನೆಕ್ಸ್ಟ್ ಸ್ಟ್ರಾಂಗ್ ಕೊಡಬೇಕು. ಇದನ್ನೆಲ್ಲ ನಾವು ಸ್ಟಾಪ್ ಮಾಡ್ಬೋದು. ಬಿ ಪಿಯಲ್ಲೂ ಕೂಡ ಹಾಗೆ, ಇವನು ಬಿ ಪಿ ಗುಳಿಗೆ ಕೊಡ್ತೇವೆ, ಅದು ಆಗೋದಿಲ್ಲ, ನೆಕ್ಸ್ಟ್ ಬೇರೆ ಕೊಡ್ತೇವೆ, ಕಾಂಬಿನೇಷನ್ ಮಾಡ್ತಾ ಹೋಗ್ತೇವೆ. ಡಯಾಬಿಟಿಸು ಫಸ್ಟ್ ಗುಳಿಗೆಯಲ್ಲಿ ನೋಡ್ತೇವೆ, ಆಗೋದಿಲ್ಲ, ಇನ್ಸುಲಿನ್ ಕೊಡ್ತೇವೆ, ಆದರೂ ಕಂಟ್ರೋಲೇ ಬರೋದಿಲ್ಲ. ಡಯಟ್ ಮಾಡ್ತಾರೆ, ಎಲ್ಲರೂ ಎಂತ ಮಾಡ್ರೂ ಕಂಟ್ರೋಲೇ ಬರೋದಿಲ್ಲ. ಯಾಕೆಂತಂದರೆ ನಮ್ಮದಲ್ಲಿರುವಂಥ ಬಿಟಾ ಸೆಲ್ಸೇ ಡ್ಯಾಮೇಜ್ ಆಗಿರುತ್ತೆ. ಅದನ್ನು ಆ್ಯಕ್ಟಿವೇಟ್ ಮಾಡಿಕೊಡ್ಬೇಕು ಅಂತಂದರೆ ಏಕನಾಯಕ, ಮಧುನಾಶಿನಿ ಇವುಗಳನ್ನೆಲ್ಲ ಯೂಸ್ ಮಾಡಬೇಕು. ಏಕನಾಯಕ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೆಲೆಷಿಯಾ ರೆಟಿಕ್ಯುಲಾಟ ಅಂತ ಹೇಳ್ತೇವೆ, ಇದು ಜಿಮ್ನೆಮಾ ಸಿಲ್ವೆಸ್ಟ್ರಿಸ್ ಅಂತ ಹೇಳ್ತೇವೆ. ಎರಡು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅವುಗಳನ್ನು ನಾವು ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಡಯಾಬಿಟಿಸನ್ನು ಕೂಡ ರಿವರ್ಸ್ ಮಾಡ್ಬೋದು. ಇಲ್ಲಿ ಕಂಟ್ರೋಲ್ ಅಂತೂ 100% ಮಾಡ್ಬೋದು. ನಾವು ಯಾವ ಪೇಷಂಟ್ ಬಂದಿರ್ತಾವೆ ಡಯಾಬಿಟಿಸಿಂದು ಟ್ರೀಟ್ಮೆಂಟಿಗೆ 60 to 70% ಪೇಷಂಟನ್ನು ರಿವರ್ಸ್ ಮಾಡ್ತೇವೆ ಡಯಾಬಿಟಿಕ್. ಕೆಲವೊಂದನ್ನು ಫುಲ್ ಕಂಟ್ರೋಲ್ ಮಾಡಿಕೊಡ್ತೇವೆ. ಯಾವುದೇ ಕಾಂಪ್ಲಿಕೇಶನ್ಸ್ಗಳು ಬರ್ದಿದ್ದಂಗೆ ನ್ಯೂರೋಪತಿ, ನೆಫ್ರೋಪತಿ, ರೆಟಿನೋಪತಿ, ಕಾರ್ಡಿಯೋವಾಸ್ಕ್ಯುಲರ್ ಪ್ರಾಬ್ಲಮ್ಗಳು ಚಿಕ್ಕ ಮಕ್ಕಳಿಗೆ ಬರ್ತಾ ಇದೆ. ಹಾರ್ಟ್ ಪ್ರಾಬ್ಲಮ್ ಬರ್ತಾ ಇದೆ, ಪ್ಯಾರಾಲಿಸಿಸ್ ಅಟ್ಯಾಕ್ ಆಗ್ತಾ ಇದೆ, ಕಣ್ಣಿನ ಸಮಸ್ಯೆ ಬರ್ತಾ ಇದೆ, ಕಿಡ್ನಿ ಸಮಸ್ಯೆ ಬರ್ತಾ ಇದೆ. ಈಗಂತೂ 25, 30 ವರ್ಷ, 40 ವರ್ಷಕ್ಕೆ ಡಯಾಬಿಟಿಸ್ ಸ್ಟಾರ್ಟ್ ಆಗ್ತಾ ಇದೆ. ಅರ್ಲಿ ಡಯಾಬಿಟಿಸ್. ನಾವು ತಗೊಳ್ಳೋಂಥ ಆಹಾರಗಳು ತುಂಬ ಎಫೆಕ್ಟ್ ಆಗ್ತಾ ಇದೆ.
ಸಾಫ್ಟ್ ಡ್ರಿಂಕ್ಸು, ಪ್ರಿಸರ್ವೇಟೆಡ್ ಐಟಮ್ಸು, ಬೇಕರಿ ಐಟಮ್ಸ್ಗಳು, ಪ್ರತಿ ಒಂದು ಆಹಾರದಲ್ಲೂ ಕೂಡ ಏನು ಮಾರ್ಕೆಟಲ್ಲಿ ಪ್ಯಾಕ್ ಆಗಿ ಬರುತ್ತಲ್ಲ, ಪ್ರಿಸರ್ವೇಟಿವ್ಸಿಗೆ ಲಿಮಿಟ್ಸೇ ಇಲ್ಲ. ಟೇಸ್ಟಿಂಗ್ ಪೌಡ್ರ್ ಎಲ್ಲದೂ ಹಾಕಿರ್ತಾರೆ. ಇವೆಲ್ಲ ಕೂಡ ನಮ್ಮ ಬಾಡಿ ಮೇಲೆ ಎಫೆಕ್ಟ್ ಆಗ್ತದೆ, ಸೆಲ್ಸ್ಗಳನ್ನ ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಎಂತ ಮಾಡ್ಲಿಕ್ಕೆ ಬರುತ್ತೆ? ಎಂತ ಮಾಡ್ಲಿಕ್ಕೆ? ದಿನ ಬೆಳಗ್ಗೆ ಆದರೆ ಸ್ಟಾರ್ಟ್ ಆಗೋದು ಇಡ್ಲಿ ದೋಸೆ ತಿನ್ನಲ್ಲ, ಅದರಿಂದನೇ ಸ್ಟಾರ್ಟ್. ಬೇಕರಿ ಐಟಮ್ಸ್ಗಳು, ಸ್ವೀಟಿಂದ ಸ್ಟಾರ್ಟ್ ಮಾಡ್ತಾರೆ. ಬೆಳಗ್ಗೆ ತಿಂಡಿನೇ ಅದು. ಮುಂಚೆ ಎಲ್ಲ ಇಡ್ಲಿನ, ದೋಸೆನ, ಅವಲಕ್ಕಿನ, ಉಪ್ಪಿಟ್ಟು ತಿಂತಿದ್ರು. ಈಗ ಅದೆಲ್ಲ ಇಲ್ಲ. ಸ್ಟಾರ್ಟ್ ಆಗೋದೇ ಬೇಕರಿ ಐಟಮ್ಸ್. ಕೆಲವೊಬ್ರು ಜಿಲೇಬಿಯಿಂದನೇ ಸ್ಟಾರ್ಟ್ ಮಾಡೋರಿದ್ದಾರೆ, ಕೇಕಿಂದ ಸ್ಟಾರ್ಟ್ ಮಾಡೋರಿದ್ದಾರೆ. ಸ್ಟಾರ್ಟ್ ಆಗೋದೇ ಹಾಗೆ. ಎಸ್ಪೆಷಲಿ ಬೆಂಗಳೂರು ಕಡೆ ಅಂತೂ ತುಂಬ ಇದೆ ಇಂಥದ್ದು. ಯಾಕಂತಂದರೆ ನಾನು ಲಾಸ್ಟ್ ಟೈಮ್ ಒಂದು ಕಡೆ ಹೋಗಿದ್ದೆ ಬೆಂಗಳೂರಲ್ಲಿ. ಅವ್ರೇನು ಹೇಳಿದರು, ಒಂದು ಕಡೆ ವಿಸಿಟಿಗೆ ಹೋಗೋದಿತ್ತು. ಬೆಳಗ್ಗೆ ಹೋಗಿದ್ದೆ ನಾನು. ಕಡೆ ಟ್ರಾಫಿಕ್ ಆಗಿಬಿಡುತ್ತಲ್ಲ ಅಂತ ಸುಮಾರು ನಾನು 6-6:30 ಬೇಗ ಹೋದೆ. ಡಾಕ್ಟ್ರ್ ಇದ್ದಾರೆ ಅಂತ ಫುಲ್ ಸ್ವೀಟ್ ತಂದಿಟ್ಟಿದ್ದಾರೆ ಅವರು ಬೆಳಗ್ಗೆ. ಕಡೆಗೆ ನೀವು ತಿಂಡಿ ತಿನ್ನೋದಿಲ್ವಾ ಕೇಳಿದೆ ನಾನು. ನೀವು ತಿಂಡಿಯನ್ನೇ ಕೊಡಿ ತಿನ್ನಲಿಕ್ಕೆ, ನಂಗೆ ಸ್ವೀಟ್ ಎಲ್ಲ ಬೇಡ. ನಾವು ತಿಂಡಿ ಮಾಡೋದಿಲ್ಲ, ಇದೇ ಎಲ್ಲರೂ ಹೀಗೆ ಮಾಡ್ತಾರೆ ಅಂತಲ್ಲ, ಈ ಟೈಪ್ ಮಾಡೋರು ಇದ್ದಾರೆ ಅಂತ. ಆ ಸ್ವೀಟ್ ಯಾವ್ದ್ರಿಂದ ಮಾಡಿರ್ತಾರೆ, ಯಾವ್ಯಾವ್ದು ಹಾಕಿ ಮಾಡಿದ್ದಾರೆ, ಏನು ಮಾಡಬೇಕು, ಬೇಕರಿಯಿಂದ ತಂದಿರುವಂಥದ್ದು. ಹೇಗಿರುತ್ತೋ, ಯಾವ ಟೈಪ್ ಮಾಡಿದ್ರೋ ಗೊತ್ತಿಲ್ಲ. ಮನೇಲಿ ಮಾಡಿದ್ದೇ ಬೇರೆ, ಮಾರ್ಕೆಟಿಗೆ ಬಂದಿರೋದು ಯಾವ ಟೈಪ್ ಇರುತ್ತೆ ಗೊತ್ತಿಲ್ಲ. ಕರಿಯೋದು ಹಾಗೆ. ಈಗ ನೀವು ಚಿಪ್ಸ್ ಮನೇಲಿ ಮಾಡಿದ್ರಿ ಹೇಳಾದರೆ ಎಣ್ಣೆ ಹಾಕ್ತೀರಾ, ಕರಿತೀರಾ, ನಂತರ ಕರಿದ ಎಣ್ಣೆ ಅಂತ ಡಿಸ್ಪೋಸ್ ಮಾಡ್ತೀರಾ ಅದನ್ನು. ಅವ್ರದ್ದು ಹಾಗಲ್ಲ. ಅರ್ಧ ಬಂಡಿ ಆಯಿತು, ಮತ್ತು 2 ಪ್ಯಾಕೆಟ್ ಹಾಕೋದು, ಖಾಲಿ ಆಯಿತು, ಮತ್ತೆ 2 ಪ್ಯಾಕೆಟ್ ಹಾಕೋದು. ಎಷ್ಟು ದಿವಸದ ಎಣ್ಣೆ ಆಗಿರುತ್ತೋ ಗೊತ್ತಿಲ್ಲ ಕೆಳಗಡೆ ಇರೋದು. ಇವತ್ತು ಮುಗೀತಪ್ಪ, ಬಾಟ್ಲೆ ತುಂಬಿಡು, ನಾಳೆ ಮೊದಲು ಅದನ್ನ ಹಾಕೋದು, ಮತ್ತೆ 2 ಪ್ಯಾಕೆಟ್ ಹಾಕೋದು, ಕರಿಯೋದು. ಕಾರ್ಬನ್ ಫಾರ್ಮಿಂಗ್ ಹೋಗಿ ಅದು ವಿಷಾನೇ ಆಗಿರುತ್ತದು. ಮಾಡ್ಕೊಂಡು ತಿಂತಾರೆ, ಮನೇಲಿ ಮಾಡ್ಕೊಂಡು ತಿನ್ನಿ ಅಂತ. ಮತ್ತು ಎಣ್ಣೆ ಯಾವುದು ಹೇಳೋದು ಇಂಪಾರ್ಟೆಂಟು. ನಿಜವಾಗ್ಲೂ ಅದು ಪ್ಲ್ಯಾಂಟ್ ಒರಿಜಿನ್ನೇ ಅಥವಾ ಸಿಂಥೆಟಿಕ್ ಒರಿಜಿನ್ ಅಂತ. ವೈಟ್ ಆಯಿಲ್ ಅಥವಾ ಎಣ್ಣೆನ ಹೇಳೋದು ಕೂಡ ಇಂಪಾರ್ಟೆಂಟ್. ವೈಟ್ ಆಯಿಲ್ ಆದರೆ ಎಲ್ಲಿ ಜೀರ್ಣ ಆಗಬೇಕು ನಮ್ಮ ಬಾಡಿಲದು?